ಅಕ್ಕ ತಂಗಿ ಒಂದೇ ಮನೆಗೆ ಮದುವೆಯಾದರು. ಅದು ದೊಡ್ಡ ಶ್ರೀಮಂತ ಕುಟುಂಬ. ಆದರೆ ಆ ಮನೆಯಲ್ಲಿ ಆಗಿದ್ದು 6 ಕೊಲೆ. ಆರ್ಮಿಯಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದವರ ಕುಟುಂಬವನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇವ್ರ ಮೇಲೆ ಯಾರಿಗಿಷ್ಟು ದ್ವೇಷ? ಏನಿದು ಕೇಸ್? ಎಲ್ಲಾಗಿರೋದು ಈ ಪ್ರಕರಣ? 6 ಕೊಲೆ ಮಾಡಿದ್ದಾದರೂ ಯಾರು? ಬರ್ಬರವಾಗಿ ತಮ್ಮವರಿಂದಲೇ ಸತ್ತ ಆ 6 ನತದೃಷ್ಟರು ಯಾರು? ಕೊಲೆಗೆ ಕಾರಣ ಏನು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ರಾಂಚಿಯಿಂದ. ಇಲ್ಲಿನ ಕೋಕಾರ್ ಚೌಕ್ನಿಂದ ಕಾಂಟಾಟೆಲಿಗೆ ಹೋಗೋ ಮಾರ್ಗ ಮಧ್ಯೆ ಒಂದು ಹೌಸಿಂಗ್ ಸೊಸೈಟಿ ಇದೆ. ಅದರ ಹೆಸರು ರಿವಾರ್ಸಾ ಅಪಾರ್ಟ್ಮೆಂಟ್. ಇದು ಸಖತ್ ದೊಡ್ಡ ಅಪಾರ್ಟ್ಮೆಂಟ್. ಇಲ್ಲಿ ಆಲ್ಮೋಸ್ಟ್ ದೊಡ್ಡ ಶ್ರೀಮಂತರೇ ಇರೋದು. ಇಲ್ಲಿನ 10th ಫ್ಲೋರ್ನ 1002 ನಂಬರ್ ಫ್ಲ್ಯಾಟಲ್ಲಿ ಒಬ್ಬರು ಡಾಕ್ಟರ್ ವಾಸವಿದ್ರು. ಹೆಸರು ಸುಖಾಂತ ಸರ್ಕಾರ್. ಇವರು ಆರ್ಮಿಯಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ರು. ಇವರಿಗೆ 63 ವರ್ಷ. ಇವ್ರ ಹೆಂಡತಿ ಹೆಸರು ಅಂಜನಾ, ವಯಸ್ಸು 60 ವರ್ಷ. ಮಗ ಸಮೀರ್ ಸರ್ಕಾರ್ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದ. ಆಗಾಗ ಇಲ್ಲಿಗೆ ಬಂದು ಹೋಗ್ತಿದ್ದ. ಎಲ್ಲರೂ ಖುಷಿಯಾಗಿ ಇರ್ತಿದ್ರು. ಇವರು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ರಿಂದ ಜನ ತುಂಬ ಗೌರವ ಕೊಡ್ತಿದ್ರು. ಹಾಗೆ ಸುಖಾಂತ ಕೂಡ ತುಂಬ ಸಿಂಪಲ್ ವ್ಯಕ್ತಿ. ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಿದ್ರು. ಅಪಾರ್ಟ್ಮೆಂಟ್ನಲ್ಲಿ ಎಲ್ರಿಗೂ ಆಪ್ತರಾಗಿದ್ರು. ಸೆಕ್ಯೂರಿಟಿಯಿಂದ ಹಿಡಿದು ಎಲ್ಲರ ಜೊತೆಗೂ ಬಾಯಿ ತುಂಬ ಮಾತಾಡ್ತಾ ಇದ್ರು. ಮಗ ಸಮೀರ್ IT ಪ್ರೊಫೆಷ್ನಲ್. ಅವನ ಕೆಲಸ ನೋಯ್ಡಾದಲ್ಲಿತ್ತು. ಅದಕ್ಕೆ ಅವನು ಅಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದ. ಬಟ್ ರಜೆ ಸಿಕ್ಕಾಗಲೆಲ್ಲ ರಾಂಚಿಗೆ ಬಂದು ಅಪ್ಪ ಅಮ್ಮನ ಜೊತೆಯಲ್ಲಿ ಇರ್ತಿದ್ದ. ಅಪ್ಪ ಅಮ್ಮ ಕೂಡ ಇಲ್ಲಿ ಬೇಜಾರಾದಾಗ ಮಗನ ಜೊತೆ ಇರೋಕೆ ನೋಯ್ಡಾಗೆ ಹೋಗ್ತಿದ್ರು. ಅದು 2006. ಸುಖಾಂತ ಸರ್ಕಾರ್ ಮಗನಿಗೆ ಮದುವೆ ಮಾಡೋಣ ಅಂತ ಹುಡುಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಸಮೀರ್ಗೂ ವಯಸ್ಸು 35 ಆಗಿತ್ತು. ಈಗಲಾದರೂ ಮದುವೆ ಮಾಡ್ಕೊಳ್ಳೋ ಅಂತ ಹಿಂದೆ ಬಿದ್ದಿದ್ರು. ಸಮೀರ್ ಕೂಡ ಓಕೆ ಅಂದಿದ್ದ. ಹೀಗೆ ಹುಡುಗಿ ಹುಡುಕುವಾಗ ಒಬ್ಳು ಹುಡುಗಿ ಬಗ್ಗೆ ಗೊತ್ತಾಗುತ್ತೆ. ಅವಳು ಕೋಲ್ಕತ್ತಾದವಳು. ಹೆಸರು ಮಧುಮಿತಾ. ವಯಸ್ಸು 29. ಮಧುಮಿತಾ ಅಪ್ಪ ಅಮ್ಮ ತೀರ್ಕೊಂಡಿದ್ರು. ಅವಳಿಗೆ ಒಬ್ಳು ತಂಗಿ ಇದ್ಲು. ಇಬ್ರು ಒಂದು ಆಶ್ರಮದಲ್ಲಿ ಇರ್ತಾ ಇದ್ರು. ಮಧುಮಿತಾ ನೋಡೋಕೆ ತುಂಬಾ ಲಕ್ಷಣವಾಗಿದ್ಲು, ಸುಸಂಸ್ಕೃತೆ. ಇವಳನ್ನ ನೋಡಿದ ಕೂಡಲೇ ಸರ್ಕಾರ ಫ್ಯಾಮಿಲಿ ಇವಳನ್ನ ಇಷ್ಟಪಟ್ಟಿದ್ರು. ನಮ್ಮ ಮನೆಗೆ ನಮ್ಮ ಮಗನಿಗೆ ಇವಳು ಬೆಸ್ಟ್ ಜೋಡಿ ಆಗ್ತಾಳೆ ಅಂತ ನಿರ್ಧರಿಸಿದ್ರು. ಎಲ್ಲರೂ ಒಪ್ಪಿದ್ರು. ಗ್ರ್ಯಾಂಡ್ ಆಗಿ ಮದುವೆ ಕೂಡ ಆಗುತ್ತೆ. 3 ಜನರಿದ್ದ ಕುಟುಂಬದಲ್ಲಿ ಈಗ ಟೋಟಲ್ 4 ಜನ ಆಗ್ತಾರೆ. ಮನೆಗೆ ಬಂದ ಮೇಲೆ ಮಧುಮಿತಾ ಬಹು ಬೇಗನೆ ಎಲ್ಲರ ಜೊತೆ ಬೆರ್ತಿದ್ಲು. ಮೊದಲೇ ಅನಾಥೆಯಾಗಿದ್ದ ಮಧುಮಿತಾಗೆ ಈಗ ಅಪ್ಪ ಅಮ್ಮನ ಪ್ರೀತಿ ಅಕ್ಕರೆ ಸಿಕ್ಕಿತ್ತು. ಎಲ್ಲರೂ ಅವಳನ್ನ ಪ್ರೀತಿ ಮಾಡ್ತಿದ್ರು. ಮಗಳಿಗಿಂತ ಜಾಸ್ತಿ ನೋಡ್ಕೋತಾ ಇದ್ರು. ಮಧು ಕೂಡ ಅವರ ಸೇವೆಯಲ್ಲೇ ಕಾಲ ಕಳೀತಾ ಇದ್ಲು. ಮಧುಮಿತಾ ಸ್ವಲ್ಪ ದಿನ ಗಂಡನ ಜೊತೆ ನೋಯ್ಡಾದಲ್ಲಿ ಇರ್ತಿದ್ಲು. ಮತ್ತೆ ಕೆಲವು ದಿನ ರಾಂಚಿಗೆ ಬಂದು ಅತ್ತೆ ಮಾವನ ಜೊತೆ ಇರ್ತಾ ಇದ್ಲು. ಹೀಗಿರುವಾಗ ಮಧುಮಿತಾ ಸಮೀರ್ ದಂಪತಿಗೆ ಒಂದು ಹೆಣ್ಣು ಮಗು ಆಗುತ್ತೆ. ಈಗಂತೂ ಕುಟುಂಬದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಡೀ ಕುಟುಂಬ ಸಂತೋಷದ ಹೊನಲಲ್ಲಿ ತೇಲಿತ್ತು. ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ನಾಮಕರಣ ಮಾಡ್ತಾರೆ. ಮಗುಗೆ ಸುನೀತಾ ಅಂತ ಹೆಸರಿಡ್ತಾರೆ. ಆದರೆ ಈ ಖುಷಿ ಇನ್ನು ಕೆಲವೇ ದಿನ ಅನ್ನೋ ಅರಿವು ಆ ಕುಟುಂಬಕ್ಕೆ ಇರಲಿಲ್ಲ. ಅವತ್ತು 9 ಅಕ್ಟೋಬರ್ 2016 ಮಧ್ಯಾಹ್ನ 1:15 ಸುಮಾರು ಡಾಕ್ಟರ್ ಸುಖಾಂತೋ ಅಣ್ಣನ ಮಗ ಪಾರ್ಥಿವ್ ಸರ್ಕಾರ್ ಸುಖಾಂತೋ ಅವರಿಗೆ ಫೋನ್ ಮಾಡ್ತಾನೆ. ಆದರೆ ಸುಖಾಂತೋ ಫೋನ್ ಪಿಕ್ ಮಾಡಲ್ಲ. ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಮಾಡ್ತಾನೆ. ಆಶ್ಚರ್ಯ ಅಂದರೆ ಯಾರೂ ಫೋನ್ ಪಿಕ್ ಮಾಡಲ್ಲ. ಅರೆ ಏನಾಯ್ತು ಇವರಿಗೆ? 1 ರಿಂಗಲ್ಲಿ ಫೋನ್ ಪಿಕ್ ಮಾಡೋರು ಯಾಕಿವತ್ತು ಯಾರೂ ಫೋನ್ ಎತ್ತುತ್ತಾ ಇಲ್ವಲ್ಲ ಅಂದ್ಕೊಂಡು ಮತ್ತೆ ಟ್ರೈ ಮಾಡ್ತಾನೆ. ಮತ್ತು ನೋ ರೆಸ್ಪಾನ್ಸ್. ಅದೇ ಟೆನ್ಷನ್ನಲ್ಲಿ ಸೀದಾ ತನ್ನ ಚಿಕ್ಕಪ್ಪ ಇರ್ತಾ ಇದ್ದ ರಿವರ್ಸಾ ಅಪಾರ್ಟ್ಮೆಂಟ್ಗೆ ಬರ್ತಾನೆ. ಡೋರ್ ಬೆಲ್ ಮಾಡ್ತಾನೆ. ಆದರೆ ಎಷ್ಟೊತ್ತಾದರೂ ಬಾಗಿಲು ತೆಗೆಯೋದೇ ಇಲ್ಲ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಪೊಲೀಸರು ಮನೆಗೆ ಬರ್ತಾರೆ. ಅವರು ತುಂಬ ಸಲ ಬೆಲ್ ಮಾಡ್ತಾರೆ. ಬಟ್ ಓಪನ್ ಮಾಡದೇ ಇದ್ದಾಗ ಬಾಗಿಲು ಒಡೆದು ಒಳಗೆ ಹೋಗ್ತಾರೆ. ಮನೆ ಒಳಗಿನ ದೃಶ್ಯ ನೋಡಿ ದಂಗಾಗಿ ಬಿಡ್ತಾರೆ. ಒಮ್ಮೆಲೆ ಪಾರ್ಥಿವ್ ಜೋರಾಗಿ ಕಿರ್ಚ್ಕೋತಾನೆ. ಯಾಕಂದರೆ ರಕ್ತದ ಮಡುವಿನಲ್ಲಿ ಅವನ ಚಿಕ್ಕಪ್ಪ ಮೂಲೆಯಲ್ಲಿ ಕೂತಿದ್ರು. ಯಾರೋ ಸುಖಾಂತ ಅವರಿಗೆ ಚಾಕುವಿನಿಂದ ಇರಿದಿದ್ರು. ಎದೆ ಕುತ್ತಿಗೆ ಭಾಗದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ರಕ್ತ ಸೋರ್ತಾ ಇತ್ತು. ಅವರ ಪಕ್ಕ 2 ಹರಿತವಾದ ದೊಡ್ಡ ಚಾಕುಗಳು ಬಿದ್ದಿದ್ವು. ಆಶ್ಚರ್ಯ ಎಂಬಂತೆ ಅವರು ಇನ್ನೂ ಉಸಿರಾಡ್ತಾ ಇದ್ರು. ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಸುಖಾಂತವರನ್ನ ಆಸ್ಪತ್ರೆಗೆ ಕಳಿಸ್ತಾರೆ. ನಂತರ ಪೊಲೀಸರು ರೂಮಿಗೆ ಹೋಗಿ ನೋಡ್ತಾರೆ. ಅಲ್ಲಿ ಬೆಡ್ ಮೇಲೆ 5 ಜನ ಅಂಗಾತ ಮಲಗಿದ್ರು. ಹತ್ತಿರ ಹೋಗಿ ಪರಿಶೀಲನೆ ಮಾಡಿದಾಗ ಅವರೆಲ್ಲರೂ ಸತ್ತು ಹೋಗಿದ್ರು. ಆದರೆ ಅವರ ದೇಹದ ಮೇಲೆ ಒಂಚೂರು ಗಾಯದ ಗುರುತುಗಳಿರಲಿಲ್ಲ.
ಟೋಟಲ್ 5 ಜನ ಸತ್ತು ಬಿದ್ದಿದ್ರು. ಎಲ್ಲರೂ ಒಂದೇ ಕುಟುಂಬದವರು. ಸುಖಾಂತು ಸರ್ಕಾರ್ ಅವರ ಹೆಂಡತಿ ಅಂಜನಾ ಸರ್ಕಾರ್, ಮಗ ಸಮೀರ್ ಸರ್ಕಾರ್, ಸಮೀರ್ ಮಗಳು 4 ವರ್ಷದ ಸುನಿತಾ, ಸುಖಾಂತು ಅವರ ಅಣ್ಣನ ಸೊಸೆ ಮೋಮಿತಾ, ಮೋಮಿತಾಳ 6 ವರ್ಷದ ಮಗಳು ಸಮಿತಾ ಎಲ್ಲರೂ ಬೆಡ್ ಮೇಲೆ ಸತ್ತು ಬಿದ್ದಿದ್ರು. ಸುಖಾಂತು ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟ ಮಾಡ್ತಿದ್ರು. ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿ ಸುಖಾಂತು ಫ್ಯಾಮಿಲಿಯಿಂದ ಇಬ್ಬರು ಮಿಸ್ಸಿಂಗ್ ಇದ್ರು. ಸಮೀರ್ ಸರ್ಕಾರ್ ಪತ್ನಿ ಮಧುಮಿತಾ ಮತ್ತು ಮೋಮಿತಾಳ ಗಂಡ. ಇವರಿಬ್ಬರು ಎಲ್ಲಿದ್ದಾರೆ? ಹಾಗಾದರೆ ಸರ್ಕಾರ್ ಕುಟುಂಬಕ್ಕೆ ಏನಾಯಿತು? ಒಂದೇ ಕುಟುಂಬದ 5 ಜನ ಸಾಯೋಕೆ ಏನು ಕಾರಣ? ಇದರ ಹಿಂದೆ ಯಾರಿರಬಹುದು? ಯಾರಿಗೆ ಇವ್ರ ಮೇಲೆ ದ್ವೇಷ ಇತ್ತು? ಅಷ್ಟರಲ್ಲಿ ಫೊರೆನ್ಸಿಕ್ ಟೀಮ್ ಮನೆಗೆ ಬರುತ್ತೆ. ಮನೆಯ ಒಂದಿಂಚು ಬಿಡದೆ ಪರಿಶೀಲನೆ ಮಾಡ್ತಾರೆ. 5 ಶವಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಮನೆಯಲ್ಲಿ 4 ಲೆಟರ್, ಕೆಲ ಔಷಧಿಗಳು ಮತ್ತು ಒಂದು ಇಂಜೆಕ್ಷನ್ ಸಿಗುತ್ತೆ. ಎಲ್ಲವನ್ನ ಪೊಲೀಸರು ರಿಕವರ್ ಮಾಡ್ತಾರೆ. ಈ ಕೇಸಲ್ಲಿ ಸುಖಾಂತ್ ಅವರ ಸ್ಟೇಟ್ಮೆಂಟ್ ಬಹಳ ಮುಖ್ಯವಾಗಿತ್ತು. ಆದರೆ ಸರ್ಕಾರ್ ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಪೋಸ್ಟ್ ಮಾರ್ಟಮ್ ಮುಗಿದ ಮೇಲೆ ದೇಹಗಳನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡ್ತಾರೆ. ಮನೆಯವರು ಭಾರದ ಮನಸ್ಸಿನಿಂದ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡ್ತಾರೆ. PM ರಿಪೋರ್ಟ್ ಬರುತ್ತೆ. ಎಲ್ರಿಗೂ ಔಷಧದ ಓವರ್ ಡೋಸ್ ಕೊಡಲಾಗಿತ್ತು. ಅಲ್ಲದೆ ವಿಷದ ಇಂಜೆಕ್ಷನ್ ಕೂಡ ಕೊಡಲಾಗಿದೆ. ಅದರಿಂದಾನೇ ಸಾವನ್ನಪ್ಪಿದ್ದಾರೆ ಅಂತ ರಿಪೋರ್ಟಲ್ಲಿ ಹೇಳಲಾಗಿತ್ತು. ಆದರೆ ಡಾಕ್ಟರ್ ಸುಖಾಂತ್ ಒಬ್ಬರ ಮೇಲೆ ಮಾತ್ರ ಚಾಕುವಿಂದ 14 ಸಲ ಇರಿಯಲಾಗಿತ್ತು. ಅವರಿಗೆ ತೀವ್ರ ರಕ್ತಸ್ರಾವವಾಗಿತ್ತು. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಪೊಲೀಸರು ಸರ್ಕಾರ್ ರಿಲೇಟಿವ್ಸ್ನ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಈ ವೇಳೆ ಕೆಲ ಸಂಬಂಧಿಕರು, ಅಯ್ಯೋ, ಈ ಘಟನೆ ಆದಾಗ ಸದ್ಯ ಅವರ ಸೊಸೆ ಮಧುಮಿತಾ ನೋಯ್ಡಾದಲ್ಲಿದ್ಲು, ಹಾಗಾಗಿ ಅವಳು ಉಳ್ಕೊಂಡ್ಲು, ಇಲ್ಲ ಅಂದಿದ್ರೆ ಅವಳ ಗಂಡನ ಜೊತೆ ಅವಳನ್ನು ಕೊಂದು ಬಿಡೋರು ಅಂತ ಹೇಳಿ ಅಳ್ತಾರೆ. ಆವತ್ತು ಸಿಕ್ಕ ಲೆಟರ್ನಲ್ಲೂ ಮಧುಮಿತಾ ಬಗ್ಗೆ ಬರೆಯಲಾಗಿತ್ತು. ಕುಟುಂಬದವರು ಇವಳ ಬಗ್ಗೆ ತುಂಬ ಫ್ರಸ್ಟ್ರೇಟ್ ಆಗಿದ್ರು ಅನ್ನೋದು ಈ ಲೆಟರ್ನಿಂದ ಗೊತ್ತಾಗಿತ್ತು. ಸೊ ಪೊಲೀಸರಿಗೆ ಸೊಸೆ ಮೇಲೆ ಸ್ವಲ್ಪ ಅನುಮಾನ ಬರುತ್ತೆ. ಅಲ್ಲ, ತಂದೆ ತಾಯಿ ಇಲ್ಲದ ಒಬ್ಬ ಅನಾಥ್ಯನ್ನ ತಮ್ಮನೆಗೆ ಸೊಸೆಯಾಗಿ ಮಾಡ್ಕೊಂಡಿದ್ರು. ಮಗಳಿಗಿಂತ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅಂಥವಳಿಂದ ಏನು ಸಮಸ್ಯೆ ಆಗೋಕ್ಕೆ ಸಾಧ್ಯ? ಇವೆಲ್ಲ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿರಲಿಲ್ಲ. ಯಾಕಂದರೆ ಘಟನೆ ಆದ ದಿನದಿಂದನೂ ಮಧುಮಿತಾ ನಾಪತ್ತೆಯಾಗಿದ್ಲು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಮಧುಮಿತಾಳಿಗೆ ಒಬ್ಳು ತಂಗಿ ಇದ್ಲು. ಅವಳ ಹೆಸರು ಮೋಮಿತಾ. ಎಸ್, ಸತ್ತ 6 ಜನರಲ್ಲಿ ಅವಳು ಒಬ್ಳು. ಅವಳು ಹೇಗೆ ಈ ಮನೆ ಸೇರ್ಕೊಂಡ್ಲು? ಅದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಈ ಅಕ್ಕ ತಂಗಿ ಇಬ್ರು ಕೋಲ್ಕತ್ತಾದ ಒಂದು ಆಶ್ರಮದಲ್ಲಿ ಇರ್ತಾ ಇದ್ರು. ಮಧುಮಿತಾಗೆ ಮದುವೆ ಆದಮೇಲೆ ತಂಗಿ ಮೋಮಿತಾ ಒಂಟಿಯಾಗ್ಬಿಟ್ಟಿದ್ಲು. ಒಮ್ಮೆ ಮಧುಮಿತಾ ಅತ್ತೆ ಮಾವನ ಹತ್ರ ತಂಗಿ ಬಗ್ಗೆ ಹೇಳ್ತಾಳೆ. ಅವಳಿಗೆ ನಾನು ಬಿಟ್ಟರೆ ಯಾರೂ ಗತಿಯಿಲ್ಲ, ನನಗೂ ಅವಳನ್ನು ಬಿಟ್ಟಿರೋಕೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡಿದ್ಲು. ಸರ್ಕಾರ್ ಕುಟುಂಬದವರು ಎಷ್ಟು ಒಳ್ಳೆಯವರಾಗಿದ್ರು ಅಂದರೆ ಮಧುಮಿತಾ ಮಾತಿನಂತೆ ಮೋಮಿತಾಳನ್ನು ತಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು. ಅಕ್ಕ ತಂಗಿ ಒಂದೇ ಮನೆಯಲ್ಲಿ ಇರ್ತಾ ಇದ್ರು. ಇಬ್ಬರೂ ಸ್ವಲ್ಪ ದಿನ ರಾಂಚಿಯಲ್ಲಿದ್ದರೆ ಇನ್ನೂ ಸ್ವಲ್ಪ ದಿನ ನೋಯ್ಡಾದಲ್ಲಿ ಇರ್ತಾ ಇದ್ರು. ಅಂಜನಾ ಸರ್ಕಾರ್ ಅವರಿಗೆ ಮೋಮಿತಾ ತುಂಬ ಹಿಡಿಸಿದ್ಲು. ತಮ್ಮ ಸೊಸೆ ಜೊತೆಗೆ ಅವಳ ತಂಗಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಎಲ್ಲರೂ ಅನ್ಯೋನ್ಯವಾಗಿದ್ರು. ಮೋಮಿತಾ ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು. ಅವಳ ಶಾಂತ ಸ್ವಭಾವ ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಡಾಕ್ಟರ್ ಸುಖಾಂತ್ ಅವರ ಅಣ್ಣನಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಪಾರ್ಥಿವ್ ಸರ್ಕಾರ್. ಎಸ್, ಪೊಲೀಸರನ್ನ ಆ ಮನೆಗೆ ಅವತ್ತು ಕರ್ಕೊಂಡು ಬಂದಿದ್ದ ಅಲ್ವಾ, ಅವನೇ ಈ ಪಾರ್ಥಿವ್ ಸರ್ಕಾರ್. ಮಧುಮಿತಾ ತುಂಬ ಸಂಸ್ಕಾರವಂತ ಹುಡುಗಿ. ನಮ್ಮ ಮನೆಗೆ ತುಂಬ ಚೆನ್ನಾಗಿ ಒಗ್ಗಿಕೊಂಡಿದ್ದಾಳೆ. ಅವಳ ತಂಗಿ ಮೋಮಿತಾ ಕೂಡ ತುಂಬ ಒಳ್ಳೆ ಹುಡುಗಿ. ನಾವ್ಯಾಕೆ ಮೋಮಿತಾಳನ್ನು ಪಾರ್ಥಿವ್ಗೆ ಮದುವೆ ಮಾಡಿಸಬಾರ್ದು ಅಂತ ಸುಖಾಂತ್ ಯೋಚಿಸ್ತಾರೆ. ಎಲ್ಲರೂ ಒಪ್ಪಿ ಮೋಮಿತಾ ಮತ್ತು ಪಾರ್ಥಿವ್ ಸರ್ಕಾರ್ ಮದುವೆ ಮಾಡ್ತಾರೆ. ಅಲ್ಲಿಗೆ ಇಬ್ಬರು ಅಕ್ಕ ತಂಗಿ ಒಂದೇ ಕುಟುಂಬದ ಸೊಸೆಯರಾಗಿದ್ದರು. ಮದುವೆ ಆದಮೇಲೆ ಪಾರ್ಥಿವ್ ಸರ್ಕಾರ್ ಬೇರೆ ಮನೆ ಮಾಡ್ಕೊಂಡಿದ್ದ. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಈ ಮೋಮಿತಾ ಪಾರ್ಥಿವ್ ಸರ್ಕಾರ್ ಜೊತೆ ಮದುವೆ ಆದಮೇಲೂ ಜಾಸ್ತಿ ಹೊತ್ತು ಅಕ್ಕನ ಮನೆಯಲ್ಲೇ ಇರ್ತಿದ್ಲು. ಮೋಮಿತಾಗೂ ಒಬ್ಳು ಮಗಳಿದ್ಲು. ಅವಳ ಹೆಸರು ಸುಮಿತಾ ಸರ್ಕಾರ್. ಹೀಗೆ ಸುಖಾಂತ್ ಮನೆಯಲ್ಲಿ 7 ಜನ ಇರ್ತಾ ಇದ್ರು. ಇಷ್ಟೆಲ್ಲ ಖುಷಿಯಾಗಿದ್ದ ಸಂಸಾರದಲ್ಲಿ ಬಿರುಗಾಳಿ ಬೀಸೋಕೆ ಏನು ಕಾರಣ? ಅವತ್ತು ಮೋಮಿತಾ ಪತಿ ಪಾರ್ಥಿವ್ ಪೊಲೀಸರ ಜೊತೆಗಿದ್ದ. ಅವನ ಬಗ್ಗೆ ವಿಚಾರಿಸಿದಾಗ ಅವನ ಮೇಲೆ ಅನುಮಾನ ಪಡುವಂಥದ್ದು ಏನೂ ಸಿಗಲಿಲ್ಲ. ಸೊ ಈ ಎಲ್ಲ ಕೊಲೆ ಹಿಂದೆ ಮಧುಮಿತಾಳದ್ದೇ ಕೈವಾಡ ಇರಬಹುದು ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ಅವಳ ಪತ್ತೆಗೆ ಬಲೆ ಬೀಸ್ತಾರೆ. ಈ ಮಧುಮಿತಾ ಎಷ್ಟು ಚಾಲಾಕಿಯಾಗಿದ್ಲು ಅಂದರೆ ಪೊಲೀಸರಿಗೆ 7 ಬಾರಿ ಚಳ್ಳೆ ಹಣ್ಣು ತಿನ್ನಿಸಿದ್ಲು. ಒಮ್ಮೆ ಮಧುಮಿತಾ ಕೋಲ್ಕತ್ತಾದಲ್ಲಿರೋ ಬಗ್ಗೆ ಟಿಪ್ ಸಿಗುತ್ತೆ. ಆದರೆ ಪೊಲೀಸರು ಅಲ್ಲಿಗೆ ಹೋಗೋ ಮುಂಚೆ ಅಲ್ಲಿಂದಾನೂ ಪರಾರಿಯಾಗ್ಬಿಡ್ತಾಳೆ. ಅಲ್ಲಿಗೆ ಪೊಲೀಸರಿಗೆ ಇವಳ ಮೇಲೆ ಅನುಮಾನ ಗಟ್ಟಿಯಾಗಿತ್ತು. ಇದಾದ ನಂತರ ಪೊಲೀಸರು ಮಧುಮಿತಾ ವಿರುದ್ಧ ದೂರು ದಾಖಲಿಸಿಕೊಂಡು ಅವಳನ್ನು ಅರೆಸ್ಟ್ ಮಾಡೋಕೆ ನೋಯ್ಡಾಗೆ ಹೋಗ್ತಾರೆ. ಆದರೆ ಪೊಲೀಸರು ಬರ್ತಿರೋ ಸುದ್ದಿ ತಿಳಿದು ಅಲ್ಲಿಂದ ಪರಾರಿಯಾಗ್ಬಿಡ್ತಾಳೆ.
ಪೊಲೀಸರ ಹತ್ರ ನೋಯ್ಡಾ ಅಡ್ರೆಸ್ ಬಿಟ್ಟರೆ ಇವಳ ಬೇರೆ ಅಡ್ರೆಸ್ ಇರಲಿಲ್ಲ. ಹೀಗಾಗಿ ಎಷ್ಟೋ ತಿಂಗಳು ಕಳೆದರೂ ಪೊಲೀಸರಿಗೆ ಸಿಗೋದೇ ಇಲ್ಲ. ಕೆಲವು ದಿನಗಳ ಬಳಿಕ ಸುಖಾಂತ್ ಚೇತರಿಸಿಕೊಳ್ತಾರೆ. ಪೊಲೀಸರು ಅವರ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಆಸ್ಪತ್ರೆಗೆ ಹೋಗ್ತಾರೆ. ಆ ದಿನ ಏನು ನಡೀತು ಅನ್ನೋ ಬಗ್ಗೆ ಸುಖಾಂತ್ ಹೇಳ್ತಾರೆ. ಅವರು ಹೇಳಿದ ಸ್ಟೋರಿ ಪೊಲೀಸರನ್ನು ಬೆಚ್ಚಿ ಬೀಳಿಸಿತ್ತು. ಅಲ್ಲಿಂದ ಒಬ್ಬಳು ಹೆಮ್ಮಾರಿಯ ದ್ವೇಷ ಮತ್ತು ಅಸೂಯೆಯ ಸ್ಟೋರಿ ರಿವೀಲ್ ಆಗಿತ್ತು. ಸರ್, ನಮ್ಮದು ಸುಂದರ ಸಂಸಾರ. ನಾನು, ನನ್ನ ಹೆಂಡತಿ, ನನ್ನ ಮಗ, ನಾವು 3 ಜನ. ಅಣ್ಣನ ಮಗ ಸೇರಿದಂತೆ ಇನ್ನೂ ಕೆಲವರು ರಿಲೇಟಿವ್ಸ್ ಇದ್ದಾರೆ. ನಾನು ಆರ್ಮಿಯಲ್ಲಿ ಡಾಕ್ಟರ್ ಆಗಿ ಸೇವೆ ಮಾಡಿ ರಿಟೈರ್ಡ್ ಆಗಿದ್ದೆ. ಮಗ ನೋಯ್ಡಾದಲ್ಲಿ ಇದ್ದ. ಆವಾಗವಾಗ ಮನೆಗೆ ಬರ್ತಾ ಇದ್ದ. ಎಲ್ಲ ಚೆನ್ನಾಗಿತ್ತು. ಹೀಗಿರುವಾಗ ಕೆಲವು ವರ್ಷಗಳ ಹಿಂದೆ ನನ್ನ ಮಗ ಸಮೀರ್ ಸರ್ಕಾರ್ಗೆ ಮದುವೆ ಮಾಡಬೇಕು ಅಂತ ಹುಡುಗಿ ಹುಡುಕ್ತಾ ಇದ್ವಿ. ಆಗ ಯಾರೋ ಮಧುಮಿತಾ ಫೋಟೋ ಮತ್ತು ಪ್ರೊಫೈಲ್ ತೋರಿಸಿದ್ರು. ಇವಳು ಅನಾಥೆ, ತನ್ನ ತಂಗಿ ಜೊತೆಗೆ ಆಶ್ರಮದಲ್ಲಿ ಇರ್ತಾಳೆ ಅಂದರು. ನಾವು ಹೋಗಿ ಹುಡುಗಿ ನೋಡಿದ್ವಿ. ಮಧುಮಿತಾ ತುಂಬ ಸುಂದರವಾಗಿದ್ಲು, ಸಂಸ್ಕಾರವಂತೆ. ನೋಡಿದ ಕೂಡಲೇ ನಮಗೆಲ್ಲರಿಗೂ ಇಷ್ಟ ಆದ್ಲು. ಅನಾಥೆ ಆದರೆ ಏನಂತೆ, ಇನ್ಮುಂದೆ ನಾವೇ ಅವಳಿಗೆ ಅಪ್ಪ ಅಮ್ಮ ಥರ ನೋಡ್ಕೊಳ್ಳೋಣ ಅಂತ ನಿರ್ಧರಿಸಿದ್ವಿ. ಅವಳು ಮದುವೆಗೆ ಒಪ್ಪಿದ್ಲು. ಮದುವೆನೂ ಆಯಿತು. ಒಬ್ಬ ಮೊಮ್ಮಗಳೂ ಹುಟ್ಟಿದ್ಲು. ಈ ನಡುವೆ ಮಧುಮಿತಾ ತನ್ನ ತಂಗಿಯನ್ನ ನಮ್ಮನೆಯಲ್ಲಿ ನಮ್ಮ ಜೊತೆಗೆ ಇರಿಸ್ಕೊಳ್ಳೋಣ, ಅವಳಿಗೆ ನನ್ನನ್ನು ಬಿಟ್ಟರೆ ಯಾರಿಲ್ಲ ಅಂದ್ಲು. ಅದಕ್ಕೆ ಸರಿ ಅಂತ ನಾವು ಮೋಮಿತಾಳನ್ನು ಮನೆಗೆ ಕರ್ಕೊಂಡು ಬಂದ್ವಿ. ಮೋಮಿತಾ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೇ ಇರ್ತಾ ಇದ್ಲು. ನಮಗೂ ಅಕ್ಕ ತಂಗಿ ಜೊತೆಯಲ್ಲಿ ಇರೋದು ತುಂಬ ಖುಷಿಯಾಗಿತ್ತು. ಬರ್ತಾ ಬರ್ತಾ ನಮಗೆ ಮೋಮಿತಾ ಇಷ್ಟ ಆದ್ಲು. ನಾವೆಲ್ಲರೂ ಒಪ್ಪಿ ಮೋಮಿತಾಳನ್ನು ಪಾರ್ಥಿವ್ ಜೊತೆ ಮದುವೆ ಮಾಡಿಸಿದ್ವಿ. ಅವಳು ಮದುವೆ ಆದಮೇಲೂ ನಮ್ಮ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ಲು. ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಬಟ್ ಯಾಕೋ ಬರ್ತಾ ಬರ್ತಾ ಮಧುಮಿತಾ ಬಿಹೇವಿಯರ್ನಲ್ಲಿ ಬದಲಾವಣೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮೋಮಿತಾಳನ್ನು ಕಂಡ್ರೆ ಉರಿದು ಬೀಳ್ತಿದ್ಲು. ಮೊದಲಿಗೆ ಇದ್ದ ಪ್ರೀತಿ ಬದಲಾಗಿತ್ತು. ಇಬ್ಬರೂ ಸದಾ ಜಗಳ ಆಡ್ತಿದ್ರು. ನೀನಿನ್ಮೇಲೆ ನಮ್ಮ ಮನೆಗೆ ಬರಬೇಡ ಅಂತ ಮಧುಮಿತಾ ಹೇಳಿದ್ಲು. ಆದರೂ ಮೋಮಿತಾ ನಮಗೋಸ್ಕರ ಮನೆಗೆ ಬರ್ತಾ ಇದ್ಲು. ಅದಕ್ಕೆ ಮಧು ಅವಳು ನಮ್ಮ ಮನೆಗೆ ಬರೋದು ತಪ್ಪಿಸಬೇಕು ಅಂತ ಮೋಮಿತಾಗೆ ತನ್ನ ಗಂಡ ಸಮೀರ್ ಜೊತೆ ಅಫೇರ್ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ಲು ಅಂತ ಸುಖಾಂತ್ ಪೊಲೀಸರ ಮುಂದೆ ಹೇಳ್ತಾರೆ. ಮಧುಗೆ ತನ್ನ ತಂಗಿ ಮೇಲೆ ಎಷ್ಟು ಕೋಪ ಇತ್ತು ಅಂದರೆ, ಒಡ ಹುಟ್ಟಿದ ಅಕ್ಕ ಆಗಿ ತನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ಲು ಸರ್. ಅಷ್ಟೇ ಅಲ್ಲ, ಅವಳು ಎಷ್ಟು ನೀಚಳಾಗಿದ್ಲು ಅಂದರೆ ನನ್ನ ಜೊತೆನೂ ಮೋಮಿತಾಗೆ ಸಂಬಂಧ ಕಟ್ಟಿದ್ಲು. ನಮ್ಮ ಮಾವನ ಜೊತೆ ಮೋಮಿತಾಗೆ ಸಂಬಂಧ ಇದೆ, ಅದಕ್ಕೆ ಪದೇ ಪದೇ ಮನೆಗೆ ಬರ್ತಾಳೆ ಅಂತಾನು ಹೇಳ್ಕೊಂಡು ತಿರುಗ್ತಾ ಇದ್ಲು ಸರ್ ಅಂತ ಸುಖಾಂತ್ ಹೇಳ್ತಾರೆ. ದಿನೇ ದಿನೇ ಇವಳ ಮೆಂಟಲ್ ಟಾರ್ಚರ್ ಜಾಸ್ತಿ ಆಗಿತ್ತು. ಇದರಿಂದ ನಮಗೆಲ್ರಿಗೂ ಹಿಂಸೆ ಸ್ಟಾರ್ಟ್ ಆಗಿತ್ತು. ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ, ಯಾಕೆ ನಮ್ಮ ಮರ್ಯಾದೆ ಹಾಳು ಮಾಡ್ತಿದ್ಯಾ, ಹೀಗೆಲ್ಲ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದರೂ ಅವಳು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಮೇಲೆ, ಅವಳ ಗಂಡನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಮತ್ತು ಡೌರಿ ಕೇಸ್ ಹಾಕಿದ್ಲು. ಕೆಲವು ಮಹಿಳಾ ಸಂಘಟನೆಗಳಿಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು. ಇವಳ ಮಾತು ಕೇಳಿ ಪೊಲೀಸರು, ಮಹಿಳಾ ಸಂಘಟನೆಯವರು ನಮ್ಮ ಕುಟುಂಬಕ್ಕೆ ವಾರ್ನ್ ಕೂಡ ಮಾಡಿದರು. ಮಧು ನಮ್ಮ ಇಡೀ ಫ್ಯಾಮಿಲಿಯನ್ನು ಹೆದರಿಸೋಕೆ ಸ್ಟಾರ್ಟ್ ಮಾಡಿದ್ಲು. ಒಮ್ಮೆ ಪೊಲೀಸರು ಕೂಡ ಮನೆಗೆ ಬಂದು, ಯಾಕ್ರಿ ಸೊಸೆಗೆ ಹಿಂಸೆ ಕೊಡ್ತೀರಿ, ಎಷ್ಟು ರೆಪ್ಯೂಟೆಡ್ ಫ್ಯಾಮಿಲಿ ನಿಮ್ಮದು, ಇಷ್ಟೆಲ್ಲ ಓದಿದ್ದೀರಾ, ನೀವೇ ಹೀಗೆಲ್ಲ ಮಾಡಿದರೆ ಹೆಂಗೆ ಅಂತ ನಮಗೆ ಬೈದು ಹೋಗಿದ್ರು. ಒಂದ್ಸಲ ಠಾಣೆಗೂ ಕರೆಸಿ ಮಾತಾಡಿದ್ರು. ಸೊಸೆಯ ಈ ವರ್ತನೆಯಿಂದ ನಾವು, ನಮ್ಮ ಕುಟುಂಬ ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಯಾವುದೇ ಫ್ಯಾಮಿಲಿ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತಾ ಇರಲಿಲ್ಲ. ಎಲ್ಲರೂ ಮಧು ಮಾತನ್ನೇ ನಿಜ ಅಂತ ನಂಬಿದ್ರು. ಅಕ್ಕಪಕ್ಕದವರು ಕೂಡ ನಮ್ಮನ್ನೇ ವಿಲನ್ಗಳ ಥರ ನೋಡ್ತಾ ಇದ್ರು ಸರ್. ಎಷ್ಟೋ ಸಲ ಅವಳನ್ನು ಕೂರಿಸ್ಕೊಂಡು ಸಮಾಧಾನದಿಂದ ಮಾತಾಡಿದ್ವಿ. ಯಾಕಮ್ಮ ಹೀಗೆ ಹಿಂಸೆ ಕೊಡ್ತಿದ್ಯಾ, ನಾವೇನು ಕಮ್ಮಿ ಮಾಡಿದ್ದೀವಿ ನಿನಗೆ ಇಷ್ಟ ಇಲ್ಲ ಅಂದರೆ ಡಿವೋರ್ಸ್ ತಗೊಂಡು ಹೋಗ್ಬಿಡು, ನಿನ್ಗೇನು ಬೇಕೋ ನಾವು ಕೊಡ್ತೀವಿ ಅಂತ ಎಷ್ಟು ಕೇಳಿದ್ರು ಅವಳು ಕೇಳಲಿಲ್ಲ. ಒಂದು ಕಾಲದಲ್ಲಿ ನಮ್ಮೆಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಸೊಸೆ ಆಮೇಲೆ ನಮ್ಮೆಲ್ಲರ ಬದುಕು ನರಕ ಮಾಡಿಬಿಟ್ಟಿದ್ಲು. ನಮ್ಮ ಮನೆಗೆ ಅವಳು ಹೆಮ್ಮಾರಿಯಾಗಿ ಬಿಟ್ಟಿದ್ಲು ಸರ್ ಅಂತಾರೆ. ಸರ್, ಈ ಹತ್ಯೆಗಳು ಆಗೋ 1 ವಾರ ಮುಂಚೆ ನಾನು ಸೊಸೆಗೆ ಧಮಕಿ ಹಾಕಿದ್ದೆ. ನೀನು ಹೀಗೆ ನಮಗೆ ತೊಂದರೆ ಕೊಡ್ತಾ ಇದ್ರೆ ನಿನ್ಗೇನಾದರೂ ಮಾಡಿಬಿಡ್ತೀನಿ ಅಂತ ಹೆದರಿಸಿದ್ದೆ ಸರ್ ಅಂತಾರೆ. ಇದೆಲ್ಲ ನಡೆದು ಕೆಲವು ದಿನ ಆದಮೇಲೆ ಸೊಸೆಯ ಟಾರ್ಚರ್ನಿಂದ ಬೇಸತ್ತಿದ್ದ ನಾವೆಲ್ಲರೂ ಕೂತು ಮಾತಾಡಿದ್ವಿ. ಒಂದು ನಿರ್ಧಾರಕ್ಕೆ ಬಂದ್ವಿ. ಇವಳನ್ನು ಹೀಗೆ ಬಿಟ್ಟರೆ ಆಗಲ್ಲ, ಇವಳು ನಮಗೆ ನೆಮ್ಮದಿಯಾಗಿ ಬಾಳೋಕೆ ಬಿಡಲ್ಲ, ಇವಳಿಗೆ ಶಿಕ್ಷೆ ಕೊಡಬೇಕು ಅಂದರೆ ನಾವೆಲ್ಲರೂ ಸತ್ತೋಗ್ಬೇಕು ಅಂತ ಮಾತಾಡಿದ್ವಿ. ಆವತ್ತು 9 ಅಕ್ಟೋಬರ್ 2016 ನಾವೆಲ್ಲರೂ ಸಾಯೋ ನಿರ್ಧಾರಕ್ಕೆ ಬಂದಿದ್ವಿ. ನಾನು ಡಾಕ್ಟರ್. ನಮ್ಮ ಮನೆಯಲ್ಲಿ ಇಂಜೆಕ್ಷನ್ ಸಿರಿಂಜ್ಗಳು, ಅನಸ್ತೇಸಿಯಾ ಕೂಡ ಇತ್ತು. ಸಿರಿಂಜ್ನಲ್ಲಿ ಅನಸ್ತೇಸಿಯಾ ತುಂಬಿ ಎಲ್ಲರೂ ಚುಚ್ಕೊಂಡ್ರು. ಮೋಮಿತಾ ತನ್ನ ಮಗಳು ಸಮಿತಾಗೆ ಇಂಜೆಕ್ಟ್ ಮಾಡಿದ್ಲು. ನಂತರ ಸಮೀರ್ ತನ್ನ ಮಗಳು ಸುನಿತಾಗೆ ಮತ್ತು ಮೋಮಿತಾಗೆ ಇಂಜೆಕ್ಷನ್ ಚುಚ್ಚಿದ್ದ. ಆಮೇಲೆ ತಾಯಿ ಅಂಜನಾ
ಸಮೀರ್ಗೆ ಮತ್ತು ತನಗೆ ತಾನೇ ಇಂಜೆಕ್ಟ್ ಮಾಡಿಕೊಂಡ್ಲು. ಇವರೆಲ್ಲರೂ ಸತ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆದ ಬಳಿಕ ನಾನು ಚಾಕು ತಗೊಂಡು ಕುತ್ತಿಗೆ ಕೊಯ್ಕೊಂಡೆ ಸರ್ ಅಂತ ಪೊಲೀಸರ ಮುಂದೆ ಸುಖಾಂತ್ ಹೇಳ್ತಾರೆ. ಇವರ ಸ್ಟೇಟ್ಮೆಂಟ್ ಕೇಳಿ ಪೊಲೀಸರು ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಅಲ್ಲಿಗೆ ಇವರನ್ನು ಯಾರೂ ಕೊಂದಿಲ್ಲ, ಬದಲಿಗೆ ಅವರು ತಮ್ಮ ಕನ್ಸೆಂಟ್ ಮೇರೆಗೆ ತಾವೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಪೊಲೀಸರಿಗೆ ಅರ್ಥವಾಗಿತ್ತು. ಆದರೆ ಇನ್ನೂ ಮಧುಮಿತಾ ಸಿಕ್ಕಿರಲಿಲ್ಲ. ಹಾಗಾಗಿ ಪೊಲೀಸರು ಯಾವುದೇ ಕನ್ಕ್ಲೂಷನ್ಗೆ ಬರೋದು ಕಷ್ಟವಾಗಿತ್ತು. ಆವತ್ತು ಪೊಲೀಸರಿಗೆ ಮನೆಯಲ್ಲಿ 4 ಲೆಟರ್ಗಳು ಸಿಕ್ಕಿದ್ವು. ಅದರಲ್ಲಿ ಇಂಗ್ಲಿಷಲ್ಲಿ ಬರೆಯಲಾಗಿತ್ತು. ಲೆಟರಲ್ಲಿ ಸುಖಾಂತ್ ಸರ್ಕಾರ್, ಸಮೀರ್, ಮೋಮಿತಾ ಮತ್ತು ಅಂಜನಾ 4 ಜನ ಸೊಸೆ ಮಧುಮಿತಾಳ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಬರೆದಿದ್ರು. ಇದೇ ಲೆಟರಲ್ಲಿ ಸುಖಾಂತ್ ತಾನು ಚಾಕು ತಗೊಂಡು ಕತ್ತು ಕುಯ್ಕೊಂಡು ಸಾಯ್ತೀನಿ ಅಂತಾನು ಬರೆದಿದ್ರು ಅಂತ ಸದರ್ DSP ವಿಕಾಸ್ ಚಂದ್ರ ಶ್ರೀವಾಸ್ತವ್ ಹೇಳಿದ್ದಾರೆ. ಹಾಗಾದರೆ ಇದು ನಿಜಕ್ಕೂ ಆತ್ಮಹತ್ಯೆನಾ? ಈ ಸುಖಾಂತ್ ಸರ್ಕಾರ್ ಮೇಲೆ ಪೊಲೀಸರು ಆತ್ಮಹತ್ಯಾ ಕೇಸ್ ದಾಖಲು ಮಾಡ್ತಾರೆ, ತನಿಖೆ ಮಾಡ್ತಾರೆ. ವಿಪರ್ಯಾಸ ಅಂದರೆ ಹತ್ಯೆ ನಡೆದು 4 ತಿಂಗಳ ನಂತರ ಫೆಬ್ರವರಿ 2017ಕ್ಕೆ ಸುಖಾಂತ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ರು. ಅಲ್ಲಿಗೆ 5 ಜನರ ಸಾವಿನ ರಹಸ್ಯ ಸಂಪೂರ್ಣ ಭೇದಿಸೋಕೆ ಸಾಧ್ಯವಾಗಲೇ ಇಲ್ಲ. ಈ ಹತ್ಯೆಗಳಾಗಿ 7 ವರ್ಷಗಳ ಬಳಿಕ ಅಂದರೆ ಜೂನ್ 2023ಕ್ಕೆ ಮಧುಮಿತಾ ಪೊಲೀಸರ ಬಲೆಗೆ ಬಿದ್ದಿದ್ಲು. ಅವಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ವಿಚಾರಣೆ ಆರಂಭಿಸ್ತಾರೆ. ಅವಳು ಕೂಡ ಅದೇ ದ್ವೇಷ ಮತ್ತು ಅಸೂಯೆಯ ಸ್ಟೋರಿ ಹೇಳ್ತಾಳೆ. ಸರ್, ಮೋಮಿತಾ ನಮ್ಮನೆಗೆ ಬಂದಾಗ್ಲಿಂದ ನಮ್ಮ ಅತ್ತೆ ಮಾವ ನನಗಿಂತ ಜಾಸ್ತಿ ಮೋಮಿತಾಳನ್ನು ಇಷ್ಟಪಡ್ತಾ ಇದ್ರು. ಅವಳು ಏನು ಹೇಳ್ತಾಳೋ ಹಾಗೇ ಮಾಡ್ತಾ ಇದ್ರು. ಮನೆಯಲ್ಲಿ ಒಂಥರ ಅವಳದ್ದೇ ರಾಜ್ಯಭಾರ ನಡೀತಾ ಇತ್ತು. ಇದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನಿಧಾನಕ್ಕೆ ಮೋಮಿತಾ ಮೇಲೆ ನನಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯಿತು. ಎಷ್ಟೋ ಸಲ ನೀನು ನಮ್ಮ ಮನೆಗೆ ಬರಬೇಡ ಅಂತಾನೂ ಹೇಳಿದ್ದೆ, ಆದರೂ ಅವಳು ಮನೆಗೆ ಬರ್ತಾ ಇದ್ಲು. ನಾವಿಬ್ಬರು ಅಕ್ಕ ತಂಗಿ ಹೋಗಿ ವಾರ್ಗಿತ್ಯರಾಗ್ಬಿಟ್ಟಿದ್ವಿ. ನಮ್ಮಿಬ್ಬರ ಮಧ್ಯೆ ಜಗಳವೂ ಆಗ್ತಿತ್ತು. ಬರ್ತಾ ಬರ್ತಾ ನನಗೆ ತುಂಬಾ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಎಲ್ಲರಿಗೂ ಮೆಂಟಲ್ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಈ ಕೊಲೆಗಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಸರ್, ನಾನು ಯಾರನ್ನೂ ಕೊಲೆ ಮಾಡಿಲ್ಲ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ. ಕೊಲೆಯಾದಾಗ ನಾನು ಊರಲ್ಲೇ ಇರಲಿಲ್ಲ ಅಂತಾನು ಹೇಳ್ತಾಳೆ. ಮತ್ತ್ಯಾಕೆ ನಮ್ಮಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ ಅಂತ ಪೊಲೀಸರು ಕೇಳಿದ್ಕೆ ನನಗೆ ಭಯ ಆಗಿತ್ತು ಸರ್, ಹಾಗಾಗಿ ಹೀಗೆ ಮಾಡಿದೆ ಅಂತಾಳೆ. ಕ್ರಾಸ್ ಚೆಕ್ ಮಾಡಿದಾಗ ಅವಳು ಹೇಳಿದ್ದು ಸತ್ಯವಾಗಿತ್ತು. ಮಧುಳನ್ನು ಕೋಲ್ಕತ್ತಾ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅಲ್ಲಿಂದ ಟ್ರಾನ್ಸಿಟ್ ರಿಮಾಂಡ್ ತಗೊಂಡು ರಾಂಚಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನ್ಯಾಯಾಲಯ ಅವಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ. ಆದರೆ ಈ ಕೊಲೆಗಳಲ್ಲಿ ಪ್ರತ್ಯಕ್ಷವಾಗಿ ಇವಳ ಪಾತ್ರ ಇಲ್ಲದೇ ಇರೋದ್ರಿಂದಾಗಿ ಡಿಸೆಂಬರ್ 2023ಕ್ಕೆ ಹೈಕೋರ್ಟ್ ಇವಳಿಗೆ ಬೇಲ್ ಮಂಜೂರು ಮಾಡುತ್ತೆ. ಎಂಥ ದುರಂತಾರಿ ಈ ಕುಟುಂಬದ್ದು. ಅನಾಥಳಾಗಿದ್ದವಳನ್ನು ಮದುವೆ ಮಾಡಿ ಕರ್ಕೊಂಡು ಬಂದು ತನ್ನ ಮಗಳಂತೆ ಪ್ರೀತಿ ತೋರಿಸಿದ ತಪ್ಪಿಗೆ ಇಡೀ ಕುಟುಂಬದ ಸರ್ವನಾಶಕ್ಕೆ ಕಾರಣವಾಗಿಬಿಟ್ಟಿದ್ದಾಳೆ. ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಹೇಳಿ ಕಾನೂನು ಪ್ರಕಾರ ಮುಂದೆ ಇವಳಿಗೆ ಶಿಕ್ಷೆಯಾಗುತ್ತೋ ಅಥವಾ ಆರೋಪ ಮುಕ್ತಳಾಗಿ ಹೊರ ಬರ್ತಾಳೋ ಗೊತ್ತಿಲ್ಲ. ಬಟ್ ಸತ್ತವರ ಶಾಪ ತಟ್ಟದೆ ಬಿಡುತ್ತಾ? ಅದರಲ್ಲೂ ಪುಟ್ಟ ಕಂದಮಗಳು ಇವಳಿಂದಾಗಿ ಸತ್ತಿವೆ. ಆ ಭಗವಂತನ ಕೋರ್ಟಲ್ಲಿ ಇವಳಿಗೆ ತಕ್ಕ ಶಿಕ್ಷೆ ಆಗಬಹುದಾ? ಇಲ್ಲಿ ಒಂದು ಮಾತು ಹೇಳಲೇಬೇಕು. ಅಲ್ಲ, ಮಧು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾಳೆ ಅಂದರೆ ಕಾನೂನಾತ್ಮಕವಾಗಿ ಇವಳಿಂದ ಮುಕ್ತಿ ಪಡೆಯೋಕೆ ದಾರಿ ಇರಲಿಲ್ವಾ? ಯಾವುದೋ ಕೆಟ್ಟ ಗಳಿಗೆ ಎಲ್ಲರೂ ಸಾಯೋ ನಿರ್ಧಾರ ಮಾಡಿದ್ದಾರೆ. ಬಟ್ ಸುಖಾಂತ್ ಹೇಳಿದಾಗೆ ಎಲ್ಲರೂ ಕನ್ಸೆಂಟ್ನಿಂದಲೇ ಆತ್ಮಹತ್ಯೆ ಮಾಡ್ಕೊಂಡ್ರಾ ಅಥವಾ ಬೇರೆ ಇನ್ನೇನಾದರೂ ನಡೀತಾ? ನಿಜಕ್ಕೂ ಗೊತ್ತಿಲ್ಲ. ಆದರೆ ಸುಖಾಂತ್ ಕುಟುಂಬ ಹೀಗೆ ಮಾಡಬಾರ್ದಿತ್ತು. ಆ ಮುದ್ದಾದ 2 ಎಳೆ ಜೀವಗಳು ಏನು ತಪ್ಪು ಮಾಡಿದ್ವು? ಪಾರ್ಥಿವ್ ತನ್ನ ಹೆಂಡತಿ ಮಗಳನ್ನು ಕಳ್ಕೊಂಡಿದ್ದಾನೆ. ಮೊದಲೇ ಅನಾಥಳಾಗಿದ್ದ ಮಧುಮಿತಾ ಈಗ ಗಂಡನೂ ಇಲ್ಲದೆ ಮಗಳೂ ಇಲ್ಲದೆ ಪರದೇಸಿಯಾಗಿದ್ದಾಳೆ. ಅಕ್ಕ ತಂಗಿ ಸಂಬಂಧಕ್ಕೆ ಮಧುಮಿತಾ ಕಳಂಕ ತಂದಿದ್ದಾಳೆ. ಇವಳ ಹೊಟ್ಟೆ ಕಿಚ್ಚಿನಿಂದಾಗಿ ಒಂದಿಡೀ ಕುಟುಂಬದ 6 ಜನ ಸಾವಿನ ದವಡೆ ಸೇರಿದ್ದಾರೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.